ಅಂಬೇಡ್ಕರನ್ನ ಕಾಂಗ್ರೆಸ್ 2 ಬಾರಿ ಸೋಲಿಸಿದೆ. ಅಂಬೇಡ್ಕರ್ಗೆ ಭಾರತ ರತ್ನ ತಿರಸ್ಕರಿಸಿದ್ದು ಕೂಡ ಕಾಂಗ್ರೆಸ್. ಸಂಸತ್ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಾಂಗ್ರೆಸ್ ಅವಕಾಶ ಕೊಡಲಿಲ್ಲ. ಅಂಬೇಡ್ಕರ್ ಇಂದಲೇ ನಾವು ಇಲ್ಲಿದ್ದೇವೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದು. ಅಂಬೇಡ್ಕರ್ ಅವರ ದೂರದೃಷ್ಟಿಯನ್ನ ಸಾಕಾರಗೊಳಿಸಲು ಅವಿರತ ಶ್ರಮಿಸುತ್ತಿದ್ದೇವೆ. ಕಾಂಗ್ರೆಸ್ ಸುಳ್ಳುಗಳನ್ನು ಹಬ್ಬಿಸುತ್ತಿದೆ. ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಪ್ರಧಾನಿ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡು. ಆದರೆ ಇದೇ ಕಾಂಗ್ರೆಸ್ನವರು 2 ಬಾರಿ ಸೋಲಿಸಿದ್ದಾರೆ. ಸಂಸತ್ನಲ್ಲೂ ಕೂಡ ಅವರ ಭಾವಚಿತ್ರವನ್ನು ಹಾಕೋಕ್ಕೂ ಕೂಡ ಮುಂದಾಗಿರಲಿಲ್ಲ. ಭಾರತ ರತ್ನವನ್ನ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತಿರಸ್ಕಾರ ಮಾಡಿದ್ರು. ಸೊ ಯಾವ ರೀತಿಯಲ್ಲಿ ಅಂಬೇಡ್ಕರ್ನ ನಡೆಸ್ಕೊಂಡ್ರು ಹಿಂದೆ ಕಾಂಗ್ರೆಸ್ನವರು ಅನ್ನುವಂಥದ್ದು ಇತಿಹಾಸ. ಆದರೆ ಈಗ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡು, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡ್ಕೊಂಡು ಈಗ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇರೋದಕ್ಕೆ ಟೀಕೆಗಳು ಅಲ್ಲಿ ಬರುತ್ತೆ. ಈಗ ಮೋದಿ ಅವರು ಕೂಡ ಆ ವಿಚಾರದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಿಜೆಪಿಯ ಲೆಕ್ಕಾಚಾರಗಳು ಕಾಂಗ್ರೆಸ್ನ ಲೆಕ್ಕಾಚಾರ ಎಲ್ಲವೂ ಮಾಡೋದು ವೋಟಿಗಾಗಿ ಅನ್ನುವಂಥದ್ದು ಯಾವ ಅನುಮಾನವೂ ಕೂಡ ಇಲ್ಲ ಅನ್ಸುತ್ತೆ. ರಾಮ ಮಂದಿರ ಇಟ್ಕೊಂಡು ಬಂದಿರೋದು ವೋಟ್ಗಳನ್ನು ಗೇನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಆಗ ಬಿಜೆಪಿ ಹೊರಟು ರಥಯಾತ್ರೆಯ ಮೂಲಕವಾಗಿ. ಈಗ ದಲಿತರ ವೋಟ್ಗಳನ್ನು ಹಿಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾರೆ. ಎಲ್ಲವೂ ಕೂಡ ವೋಟಿಗೋಸ್ಕರನೇ. ಅವರದ್ದು ಇವರದ್ದು ಇಬ್ಬರದ್ದು ನಡೆಯೋದು ಇದೇ ವಿಚಾರನೇ ಅಲ್ವಾ ಶಬೀರ್? ಅರುಣ್, ನೀವು ಹೇಳಿದ್ದು ಕೂಡ ಸರಿ. ಮತ್ತೆ ಇತ್ತೀಚೆಗೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡು ಕಡೆ ಕೂಡ ಸಂವಿಧಾನ ಜಾರಿಯಾಗಿ 75 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದು ವಿಶೇಷವಾದಂತಹ ಚರ್ಚೆಯನ್ನು ಇಟ್ಕೊಂಡಿದ್ರು. ಈ ಎರಡು ಸದನದಲ್ಲಿ ನಡೆದಂತಹ ಚರ್ಚೆಗಳು ಸಂವಿಧಾನ ಮತ್ತೆ ಅಂಬೇಡ್ಕರ್ ಬಗ್ಗೆ ಹೆಚ್ಚು ಕೇಂದ್ರೀಕೃತ ಆಗಬೇಕಾಗಿತ್ತು. ಆದರೆ ಎರಡೂ ಚರ್ಚೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು, ಎರಡೂ ಕೂಡ ಪರಸ್ಪರ ಒಂದು ರೀತಿ ವಾಗ್ಯುದ್ಧಕ್ಕೆ ಮುಂದಾಗಿದ್ವು. ಮತ್ತೆ ತಮ್ಮ ಅವಧಿಯಲ್ಲಿ ಏನು ತಿದ್ದುಪಡಿಗಳಾದ, ಅವರ ಅವಧಿಯಲ್ಲಿ ಏನು ತಿದ್ದುಪಡಿಗಳಾದವು, ಯಾರು ಒಳ್ಳೆಯದು ಯಾರು ಕೆಟ್ಟದ್ದು ಅನ್ನುವಂಥದ್ದೇ ಹೆಚ್ಚು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಒಂದು ರೀತಿ ವೇದಿಕೆ ಆಗಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ನಿನ್ನೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ಧಾಟಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್. ಎಲ್ಲೂ ಹೋದ್ರೂ ಕೂಡ ಅಂಬೇಡ್ಕರ್ ಜಪವನ್ನ ಮಾಡ್ತಾ ಇದೆ. ಅಂಬೇಡ್ಕರ್ 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 ಅನ್ನುವಂಥ ನಿಟ್ಟಿನಲ್ಲಿ ಜಪವನ್ನ ಮಾಡ್ತಾ ಇರುವಂಥದ್ದು. ಬಹುಶಃ ಅಂಬೇಡ್ಕರ್ ಹೆಸರ ಬದಲಿಗೆ ದೇವರ ಹೆಸರಲ್ಲಿ ಈ ಜಪವನ್ನ ಮಾಡಿದ್ರೆ ಬಹುಶಃ 7 ಜನ್ಮಕ್ಕಾಗುವಷ್ಟು ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅನ್ನುವಂಥ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ರು. ಈ ಒಂದು ಹೇಳಿಕೆಯನ್ನ ಈಗ ವಿರೋಧ ಪಕ್ಷಗಳು ಖಂಡಿಸ್ತಾ ಇರುವಂತದ್ದು. ಯಾಕೆ ಅಂದ್ರೆ ಸಂವಿಧಾನದ ದೇಗುಲ ಅಂತ ಏನ್ ಕರಿತೀವಿ, ಪ್ರಜಾಪ್ರಭುತ್ವದ ದೇಗುಲ ಅಂತ ಏನ್ ಕರಿತೀವಿ ಸಂಸತ್ತು, ಆ ಒಂದು ಸಂಸತ್ನಲ್ಲಿ ನಿಂತ್ಕೊಂಡು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿಯಾದಂಥ ಟೀಕೆಯನ್ನ ಮಾಡಬಾರದು, ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅದೊಂದು ಹೋರಾಟವನ್ನು ಕೂಡ ರೂಪಿಸ್ತಾ ಇರುವಂಥದ್ದು. ಇವತ್ತು ಸಂಸತ್ನಲ್ಲೂ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಒಂದ್ ರೀತಿ ಈ ಒಂದು ಅಸ್ತ್ರವನ್ನೇ ಇಟ್ಕೊಂಡು ಈಗ ಪ್ರತಿ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಿನ್ನೆ ಮೊನ್ನೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಇಬ್ಬರು ನಾಯಕರು ಕೂಡ ಸಂವಿಧಾನ ತಿದ್ದುಪಡಿ ವಿಚಾರಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಅನ್ನ ಹಂತ ಹಂತವಾಗಿ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಅದಕ್ಕೆ ರಾಜಕೀಯವಾಗಿ ಪ್ರತ್ಯುತ್ತರವನ್ನ ಕೊಡೋಕೆ ಬಹುಶಃ ಈ ಒಂದು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮಾಡ್ತಿರಬಹುದು. ಈಗ ಕಾಂಗ್ರೆಸ್ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಇದನ್ನ ಟೀಕಿಸುವಂತ ಕೆಲಸವನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು. ಅಂಬೇಡ್ಕರ್ಗೆ ನಿಜವಾದ ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ನಾಯಕರಿಂದ ಅನ್ನುವಂತ ನಿಟ್ಟಿನಲ್ಲಿ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.